ಕಲ್ಕ್ವಾರಿ ಆ ಕಡೆ ಅನ್ಕೊತೀನಿ. ಹಾಂ, ಅಲ್ಲಿಂದ ಬಂದಿದ್ದು. ಯಾಕೆಂದರೆ ಅವ್ನು ಜಾಗ ತೋರಿಸ್ನಲ್ಲ ಅಲ್ಲಿ. ವಾವ್. ಹಾಯ್ ಪೀಪಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಬ್ಯಾಕ್. ನಾನು ರಾಕಿ ಇವತ್ತೊಂದು ಹೊಸ ಜಾಗಕ್ಕೆ ಹೋಗ್ತಿದ್ದೀವಿ. ಬೆಟ್ಟದ ಮಾರ್ಕಾಂಡೇಶ್ವರ ಅಂತೆ. ನಮಗೂ ಆ ಜಾಗ ಗೊತ್ತಿಲ್ಲ, ಫೆಮಿಲಿಯರ್ ಇಲ್ಲ. ಇಲ್ಲಿ ಯಾರೋ ಲೋಕಲ್ಸ್ ಗೈಡ್ ಮಾಡಿದ್ರು, ಹೋಗಿ ತುಂಬ ಚೆನ್ನಾಗಿದೆ ಜಾಗ ಅಂದ್ಬಿಟ್ಟು. ಆಫ್ ರೋಡಿಂಗ್ ಎಲ್ಲ ಇದೆಯಂತೆ. ಸೊ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ, ಇವನ್ ವೀಡಿಯೋನು ಹೇಗಿದೆ ಅಂದ್ಬಿಟ್ಟು. ಆ್ಯಂಡ್ ಥ್ಯಾಂಕ್ ಯು ಫಾರ್ ಟ್ಯೂನಿಂಗ್ ಇನ್ ಟು ಮೈ ಚಾನಲ್. ಆ್ಯಂಡ್ ನೀವು ಫಸ್ಟ್ ಟೈಮ್ ಏನಾರ ನನ್ನ ಚಾನಲ್ನ ಟ್ಯೂನ್ ಮಾಡಿದರೆ ಪ್ಲೀಸ್ ದಯವಿಟ್ಟು ಕಂಪ್ಲೀಟ್ ವಿಡಿಯೋ ನೋಡಿ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ವಿತ್ ಆಲ್ ನೋಟಿಫಿಕೇಷನ್ಸ್. ಗಂಟೆ ಹೊತ್ಬಿಡಿ, ಸೊ ದಟ್ ವಿಲ್ ಗೆಟ್ ಆಲ್ ಮೈ ವೀಡಿಯೋಸ್. ಬರೀ ಈ ವಿಡಿಯೋನೆಲ್ಲ ಹಳೆ ವೀಡಿಯೋಸ್ ಕೂಡ ನೋಡಿ. ಹಾಗೆ ಕಮೆಂಟ್ ಮಾಡಿ, ಒಂಥರ ಫೀಡ್ಬ್ಯಾಕ್ ಫಾರ್ಮ್ ಥರ ನಮಗೆಲ್ಲ ಅದು. ಓಕೆನಾ? ಕಮೆಂಟ್ ಮಾಡೋದು ಮರಿಬೇಡಿ. ಆ್ಯಂಡ್ ಮುಂದೆ ಇನ್ನೊಂದು ಓಕೆ. ಆ್ಯಂಡ್ ಮುಂದೆ ನನ್ನ ಫ್ರೆಂಡ್ ರಾಕಿ ಹೋಗ್ತಾ ಇದ್ದಾರೆ. ರಾಕಿದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ಬೆಟ್ಟದ ಮಾರ್ಕಾಂಡೇಯ ದೇವಸ್ಥಾನಕ್ಕೆ ನೀವು ಬಂದಾಗ ಅಥವಾ ಈ ಜಾಗಕ್ಕೆ ಬಂದಾಗ ನಿಮಗೆ 2 ಪ್ಲೇಸಸ್ ಕವರ್ ಆಗುತ್ತೆ ಈಸಿಯಾಗಿ. ಒನ್ ಇಸ್ ದ ಛೋಟಾ ಲಡಾಖ್, ತುಂಬ ಹತ್ರ ಇಲ್ಲಿಂದ. ಆ್ಯಂಡ್ ಅನದರ್ ಇಸ್ ದಿಸ್ ಒನ್, ನಾವೀಗ ಹೋಗ್ತಾ ಇದ್ದಾರೆ ಬೆಟ್ಟದ ಮಾರ್ಕಾಂಡೇಯ ದೇವಸ್ಥಾನ ಅಲ್ಲಿ. ಸೊ ಬೆಟ್ಟದ ಮೇಲೆ ತನಕ ಹೋಗುತ್ತೆ ಅಂತ ಹೇಳಿದ್ದಾರೆ ಗಾಡಿಗಳನ್ನ. ಸೊ ತಗೊಂಡು ಹೋಗ್ಬಿಟ್ಟು ಐ ಶೋ ಯು ಹೇಗಿದೆ ಅಂದ್ಬಿಟ್ಟು ದಾರಿ. ಸೊ ಹಿಯರ್ ವಿ ಗ್ರೋ. ವೊಕ್ಕಲೇರಿ ನೋಡ್ರಪ್ಪ, ಗೂಗಲಲ್ಲಿ ವೊಕ್ಕಲೇರಿ ಅಂತ ಟೈಪ್ ಮಾಡಿ. ಆ್ಯಂಡ್ ಯು ಕಮ್ ಟು ದಿಸ್ ಪ್ಲೇಸ್. ಆ್ಯಂಡ್ ಹಿಯರ್ಸ್ ವೇರ್ ದ ಬೆಟ್ಟದ ಮಾರ್ಕಾಂಡೇಯ ದೇವಸ್ಥಾನ ಇರೋದು, ವಿಚ್ ಇಸ್ ಲೆಸ್ ಎಕ್ಸ್ಪ್ಲೋರ್ಡ್ ಅಂತೆ. ಲೆಟ್ಸ್ ಗೋ ಅಂಡ್ ಎಕ್ಸ್ಪ್ಲೋರ್. ಸೊ ಆನೆಪುರ ಮಾರ್ಕಾಂಡೇಶ್ವರ ಬೆಟ್ಟ ನೋಡ್ರಪ್ಪ, ಹೊರಡ್ತಾ ಇದ್ದೀವಿ. ಲೆನ್ಸ್ನಾಗ ಕ್ಲೀನ್ ಮಾಡ್ಕೊತಾ ಇದ್ರೆ ನಿಮಗೆಲ್ಲ ಚೆನ್ನಾಗಿ ಕಾಣಿಸೋದು. ಸೊ ನೀವು ಒಕ್ಕಲೇರಿಗೆ ಬಂದು ಒಕ್ಕಲೇರಿ ಒಳಗಡೆ ಎಂಟ್ರಿ ಆದರೆ ಯು ಶುಡ್ ಟೇಕ್ ದ ರೈಟ್. ಅಲ್ಲೊಂದು ಬೋರ್ಡ್ ಕಾಣಿಸುತ್ತೆ ಆನೆಪುರ ಅಂದ್ಬಿಟ್ಟು. ಆ್ಯಂಡ್ ಅಲ್ಲೊಂದು ಇದು ಆರ್ಚ್ ಕೂಡ ಕಾಣಿಸುತ್ತೆ, ಸಖತ್ತಾಗಿ ಹೊಸದಾಗಿ ಕಟ್ತಾ ಇದ್ದಾರೆ. ಈಸಿಯಾಗೆ ದಿಸ್ ಇಸ್ ಈಸಿಲಿ ಲೊಕೇಟಬಲ್ ಜಾಗ. ಆಮೇಲೆ ಲೊಕೇಟ್ ಆದಮೇಲೆ ಇನ್ನು ಸ್ವಲ್ಪ ಒಳಗಡೆ ಇನ್ನೊಂದು ಹಾರ್ಡ್ಲಿ ಒಂದು 2 to 3 ಕಿಲೋಮೀಟರ್ಸ್ ಅಂತ ಹೇಳ್ದ ರಾಕಿ. ಹೋಗಿ ನೋಡೋಣ ಜಾಗ ಹೇಗಿದೆ ಅಂತ. ಹೋಗ್ತಾ ಅಂದಿವಿ. ಹೊಲ ಗದ್ದೆ ತೋಟ ಗೀಟ ಎಲ್ಲ ಇದೆ. ಆಡಿ ಹೋಗಿದ್ದಾರೆ ಕೆಲವು ಬೈಕರ್ಸ್ಗಳು, ಪರವಾಗಿಲ್ಲ. ಒಳ್ಳೊಳಗಡೆ ಈ ಕಡೆ ಅಲ್ಲಲ್ಲಿ ಆಫ್ ರೋಡಿಂಗ್ ಟ್ರೈಲ್ಸ್ಗಳಿದೆ ಗುರು, ಸಕ್ಕತ್ತಾಗಿದೆ. ನೋಡೋಣ ಬರ್ಬೇಕಾರೆ ಏನೋ ಆಗುತ್ತಾ ಅಂದ್ಬಿಟ್ಟು. ಮಾರ್ಕಾಂಡೇಶ್ವರ ಟೆಂಪಲ್ ಆ ಕಡೆ ಮೆಟ್ಲಿದೆ ಗುರು, ಈ ಕಡೆಯಿಂದ ರೋಡ್ ದಾರಿ. ಐ ಆಮ್ ಗೆಟಿಂಗ್ ದಿಸ್ ದೇವರಾಯನ ದುರ್ಗ ಫೀಲಿಂಗ್. ದೇವರಾಯನ ದುರ್ಗನೂ ಹಿಂಗೆ ಚೆನ್ನಾಗಿರುತ್ತೆ ಸಖತ್ತಾಗೆ. ಆವಾಗಲೇ ಅಲ್ಲಿ ದಬ್ಬಗುಳಿ ಫೀಲಿಂಗ್ ಬಂತು, ಇಲ್ಲಿ ದೇವರಾಯನ ದುರ್ಗ ಫೀಲಿಂಗ್ ಬರ್ತಾಯಿದೆ. ಅರೆ ರೋಡ್ಗಳು ಸರಿ ಇಲ್ಲ ಅಷ್ಟೇ, ಹುಷಾರಾಗಿ ಬರಬೇಕು. ಸುಮಾರು ಜನ ಇದ್ದಾರೆ ಗುರು ಅಲ್ಲಿ, ಯುವಕರು. ಇದು ಕಲೆಕ್ಷನ್ ಡಿಪಾರ್ಟ್ಮೆಂಟಾ? ಇಲ್ಲ 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 ಇಲ್ಲ. ಸಖತ್ತಾಗಿದೆ. ಅಲ್ಲಿ ನೋಡ್ರಪ್ಪ, ಒಳ್ಳೆ ವ್ಯೂ ಪಾಯಿಂಟಿಗೆ ಬಂದ್ವಿ. ಇಲ್ಲಿ ನೋಡಿ, ಇದು ವ್ಯೂ ಪಾಯಿಂಟು. ಅದೇನು ರೆಸ್ಟ್ ರೂಮಾ? ಅಲ್ಲಿ 2 ಮೌಂಟೇನ್ ವ್ಯೂ ರೆಸ್ಟ್ ರೂಮು. ಬರೋಣ. ಕ್ರೇಜಿ ಆಗಿದೆ ಅಲ್ಲ, ಸಬಾಷ್. ಹೌದು, ಓಪನ್ ಇಲ್ಲ ಅಂತ ಹೇಳ್ದ ಅವನು ಅಲ್ಲ. ಅಲ್ಲಿ ಹೌದು ಅಲ್ಲಿ ವ್ಲಾಗ್ ಮಾಡ್ತಾ ಇರೋದು. ನನ್ನ ಹತ್ರ ಮಾತಾಡ್ತಾನೆ, ನಾನು ಹೌದು ಹೋಗ್ತಿದ್ದೀನಿ. ನೀವು ವ್ಲಾಗಲ್ಲಿ ಮಾತಾಡ್ತಾ ಇರೋದು, ನನ್ನ ಹತ್ರ ಮಾತಾಡೋದು ಹೌದು ಅಂತ ಇದ್ದೀನಿ. ನೋಡ್ರಪ್ಪ, ಒಳ್ಳೆ ಜಾಗ ಇದು. ವಾವ್
ನೋಡಿ ಎಷ್ಟು ದೂರ ನೀವು ಕಣ್ಣು ಹಾಯಿಸ್ತಿರೋ ಅಷ್ಟು ದೂರ ಕೂಡ ಒಳ್ಳೆ ಕಾಡು ಥರ ಇದೆ. ನಾವು ಅಲ್ಲೋಗಿದ್ವಿ ಅನ್ಸುತ್ತೆ. ಈಗ ಕಲ್ಕ್ವಾರಿ ಆ ಕಡೆ ಸಮ್ವೇರ್ ಅರೌಂಡ್ ಅಲ್ಲಿಂದ ಈ ಕಡೆ ಬಂದ್ವಿ. ಕಲ್ಕ್ವಾರಿ ಆ ಕಡೆ ಅನ್ಸುತ್ತೆ ಗುರು. ಕಲ್ಕ್ವಾರಿ ಆ ಕಡೆ ಅನ್ಕೊತೀನಿ. ಹಾಂ, ಅಲ್ಲಿಂದ ಬಂದಿದ್ದು. ಯಾಕೆಂದರೆ ಒಂದು ಜಾಗ ತೋರಿಸ್ನಲ್ಲ ಅಲ್ಲಿ. ವಾವ್. ತಮ್ಮ ಹೆಸರು ಗೊತ್ತಾಗಿಲ್ಲ. ಪ್ರೀತಮ್ ಸಿಗೋಣ. ಥ್ಯಾಂಕ್ ಯು. ಹೌದು ಸರ್. ಥ್ಯಾಂಕ್ ಯು. ನೋಡ್ರಪ್ಪ, ಪರವಾಗಿಲ್ಲ, ಒಂಥರ ಎನರ್ಜಿ ಬರ್ತಾ ಇದೆ. ಏನು ಬ್ರೋ? ಬಂದಿದ್ದಕ್ಕೆ ವ್ಯೂನು ಸಿಗ್ತಾ ಇದೆ, ಸಬ್ಸ್ಕ್ರೈಬರ್ಸು ಸಿಗ್ತಾ ಇದ್ದಾರೆ. ದಟ್ಸ್ ರಿಯಲಿ ಗ್ರೇಟ್. ಈ ಥರ ಆಗೋದ್ರಿಂದ ನಮಗೂ ಜಾಸ್ತಿ ಎನರ್ಜಿ ಬರ್ತಾಯಿದೆ. ಹೊರಗಡೆ ಹೋಗಿ ನೋಡೋಣ ಹೇಗಿದೆ ಅಂದ್ಬಿಟ್ಟು. ಓಕೆ, ಹೀಗೆ 2 ವೆದರ್ಸ್. ಈ ಪೋಲಿಂದ ಈ ಕಡೆ ರೈಟ್ಗೆ, ಈ ಕಡೆ ಮಳೆ ಬರ್ತಾಯಿಲ್ಲ, ಈ ಕಡೆ ಮಳೆ ಬರ್ತಾಯಿದೆ. ಸೊ ಲೆಟ್ಸ್ ಬರೆದು ಬಂದಿದ್ದೀವಿ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗ್ಬೇಕು. ಕಮಾನ್. ಹೋಮ ಮಾಡಿಬಿಟ್ಟಿದ್ದಾರೆ ಸ್ಪೆಷಲ್ಲಾಗಿ. ಯಪ್ಪ, ಹೊರಗಡೆ ಶೂಟ್ ಮಾಡಿದ್ರೆ ಹೊಡಿತಾರೆ. ಶೂಟ್ ಮಾಡಬೇಡಿ. ಇಲ್ಲ ಸರ್, ಮಾಡಲ್ಲ. ಶೂಟ್ ಮಾಡಿದೆ, ಬರೀ ದರ್ಶನ ಮಾಡ್ಕೊಂಬೋಗೋಣ. ಕಮಾನ್. ದೇವಸ್ಥಾನ ಸುತ್ತಮುತ್ತ ಒಂದು ಪ್ರದಕ್ಷಿಣೆ ಹಾಕ್ಬೋದು. ಅಲ್ಲದೆ ಒಳ್ಳೆ ಸೈಲೆಂಟಾಗಿದೆ ಜಾಗಗಳು. ಇದ್ರ ಇನ್ಫಾರ್ಮೇಷನ್ ಟ್ರೈ ಮಾಡೋಣ, ಸಿಗ್ತಾರಾ? ಥರ ಸುಮಾರು ಥರ ಜಾಗಗಳಿದೆ ಅನ್ಎಕ್ಸ್ಪ್ಲೋರ್ಡು. ವಿಲ್ ಟ್ರೈ ಎಕ್ಸ್ಪ್ಲೋರಿಂಗ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಒಳ್ಳೊಳ್ಳೆ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡ್ತೀವಿ, ನಿಮಗೂ ತೋರಿಸ್ತೀವಿ. ಎಲ್ಲ ಹೋಮ ಗೀಮ ಎಲ್ಲ ನಡೆದು ಪ್ರಸಾದ ಕೊಟ್ಟಿದ್ದಾರೆ ಅನಿಸುತ್ತೆ. ನಾವು ಲೇಟಿಗೆ ಬಂದ್ಬಿಟ್ಟಿದ್ದೀವಿ. ಪ್ರಸಾದ ಮಿಸ್ ಆಗೋಯ್ತು ಅನ್ಕೊತೀನಿ ನಿಮಗೆ ಅಲ್ವಾ? ಪ್ರಸಾದ ಮಿಸ್ ಆಗೋಯ್ತು ಇಲ್ಲಿ ನೋಡಿ, ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ. ಹೇಗೆ ಒಂದು ಜಾಗಕ್ಕೆ ಬಂದರೆ ನಾರ್ಮಲಾಗಿ ಬಂದು ಹೋಗ್ಬಿಟ್ಬಿಡಿ. ಟ್ರೈ ಟು ಎಕ್ಸ್ಪ್ಲೋರ್. ಈ ಥರ ತುಂಬ ಜಾಗಗಳು ಸಿಗುತ್ತೆ. ಬಂಡೆ ಇದೆ, ಅಲ್ಲಿ ಇನ್ನೊಂದು ವ್ಯೂ ಪಾಯಿಂಟ್ ಇದೆ. ಮೆತ್ತಗೆ ನೋಡ್ಕೊಂಡು ಹೋಗೋಣ. ಓಕೆ, ನೋಡ್ರೋ ಏನು ಗುರು ಇದು? ಗ್ಲಾಸು, ಚಪ್ಪಲಿ ಎಲ್ಲ ಹಸ್ದೋಗ್ಬಿಟ್ಟಿದ್ದಾರೆ. ಈ ಥರ ಮಾಡೋಕ್ಕೋಗ್ಬೇಡ್ರಪ್ಪ. ಶಿಟ್ಸ್, ಗ್ಲಾಸ್ ಪೀಸ್ ಎಲ್ಲ ಇದೆ ಗುರು. ಹಾಂ, ಬನ್ನಿ. ಓಕೆ, ಹುಷಾರು ಗುರು. ಗೊತ್ತಾಗಲ್ಲ. ಹೌದು, ನಿಜ. ಆ್ಯಕ್ಚುಲಿ ಅಲ್ಲಿಂದ ನೋಡಿದ್ರೆ ಗೋಕುಲ್ ಚೈತ್ರ ಹತ್ರ ಇದ್ರಲ್ಲಿ ಕಾಣಿಸ್ತಲ್ಲ ನೋಡಿ, ಅಲ್ಲಿದೆ ಆ್ಯಕ್ಚುಲಿ ಅದು. ಹೌದು ಗುರು, ಅಲ್ವಾ? ಗೋಕುಲು ಚೈತ್ರ ಅಷ್ಟು ದೂರ ಹೋಗಿದ್ದಾರೆ ನೋಡಿ. ಇಲ್ಲಿ ಹೋದ್ರೆ ವ್ಯೂ. ಹಾಂ, ಇಲ್ಲಿ ಹೋದ್ರೆ ವ್ಯೂ ಆ್ಯಕ್ಚುಲಿ. ಈಸಿ ಆಗಿದೆ ಸ್ಪಾಟು. ಕೊಡಿ ನೋಡ್ರಪ್ಪ, ಎಲ್ಲಿ ನಿಂತಿದ್ದೀವಿ. ಮಸ್ತ್ ಜಾಗ ಐತಿದು. ಎಲ್ಲಿಂದ ಇಳ್ಕೊಂಡು ಅಲ್ಲಿ ದರ್ಶನ ಮಾಡಿಕೊಂಡು ಅಲ್ಲಿ ಸರ್ಕಂಫರೆನ್ಸ್ ಹಾಕ್ಕೊಂಡು ಎಲ್ಲ ಟ್ರೆಕ್. ಹಾಂ ನೋಡಿ, ಈ ಥರ ಎಲ್ಲ ಟ್ರೆಕ್ ಮಾಡ್ಕೊಂಡು ಈ ಕಡೆ ಬಂದಿದ್ದೀವಿ. ನೋಡ್ತೀರಾ?
ಸೂಪರ್ ಜಾಗ ಅಲ್ಲ. ಸಾಕಾಗಿದೆ. ಸ್ವಲ್ಪ ಕವರ್ ಮಾಡಾಯಿತು ನೋಡ್ರಪ್ಪ. ಇದೆ ಬೆಟ್ಟ, ಇದೆ ದೇವಸ್ಥಾನ, ಮಾರ್ಕಂಡೇಯ ದೇವಸ್ಥಾನ, ವೊಕ್ಕಲೇರಿ. ಸೊ ಅಲ್ಲಿ ಬಂದರೆ ನೀವು ಇಲ್ಲಿ ಬರ್ಬೋದು. ಇಟ್ಸ್ ಅ ವೆರಿ ಗುಡ್ ಪ್ಲೇಸ್. ಬಟ್ ಬರ್ತೀರಾ ರಿಟರ್ನ್ ಮಾಡಬೇಡಿ. ಊಟ ತೊಗೊಂಬನ್ನಿ, ಹಂಚಿ ತಿನ್ನಿ, ಬಟ್ ವಾಪಸ್ ತೊಗೊಂಬಂದಿರೋಂಗೆ ಸಾಮಾನುಗಳನ್ನ ತೊಗೊಂಡೋಗಿ. ಆಮೇಲೆ 2 ಗಂಟೆ ಕ್ಲೋಸ್ ಮಾಡಿಬಿಡ್ತಾರೆ ಮಧ್ಯಾಹ್ನ ದೇವಸ್ಥಾನ, ಅದರೊಳಗಡೆ ಬರಬೇಕು. ಬಟ್ ದೇವಸ್ಥಾನ ಕ್ಲೋಸ್ ಆಗಿರುತ್ತೆ, ಇಲ್ಲಿ ವ್ಯೂ ಪಾಯಿಂಟ್ಗಳು ಓಪನ್ ಆಗಿರುತ್ತೆ, ಬರ್ಬೋದು. ಸೊ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ವಿತ್ ಆಲ್ ನೋಟಿಫಿಕೇಷನ್ಸ್. ಗಂಟೆನ ಒತ್ತಿ, ಸೊ ದಟ್ ಎಲ್ಲ ವೀಡಿಯೋಸು ಸಿಗುತ್ತೆ. ಈಗ ನಾವು ಮನೆ ಹತ್ರ ಪ್ರಯಾಣ ಬೆಳೆಸಿದ್ದೀವಿ, ಅಂದಿವಿ ಏನಾದ್ರೆ ತಿನ್ಕೊಂಡು ಹೋಗ್ತೀವಿ, ಅಂದರೆ ಮನೆಗೆ ಹೋಗಿ ದಬಾಕೊಂತೀವಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.